ಇವತ್ತು ನಟ ಪುನೀತ್ ರಾಜ್ಕುಮಾರ್ ಅವರ 51ನೇ ಹುಟ್ಟುಹಬ್ಬ. ಅವರು ನಮ್ಮ ಬಳಿ ಇಲ್ಲ ಅಂತಂದ್ರೂ ಕೂಡ ಅವರು ಅಜರಾಮರ. ಅಪ್ಪು ಸಮಾಧಿಯ ಬಳಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇವತ್ತು ಬೆಳಂಬೆಳಗ್ಗೆಯಿಂದಲೇ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಫ್ಯಾನ್ಸ್ ಭಾವುಕರಾಗಿದ್ದಾರೆ. ಅಪ್ಪು ಸಮಾಧಿಗೆ ಅಪ್ಪು ಕುಟುಂಬ ಭೇಟಿ ಕೊಡುತ್ತಿತ್ತು. ಕಂಠೀರವ ಸ್ಟುಡಿಯೋ ಬಳಿ ಅಭಿಮಾನಿಗಳ ದಂಡೇ ಬಂದಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಅಂತ ಹೇಳಿ, ಯಾಕಂದರೆ ಅಭಿಮಾನಿಗಳ ದಂಡೇ ಬಂದಿರೋದ್ರಿಂದಾಗಿ, ಜನಸಾಗರವೇ ಬಂದಿರೋದ್ರಿಂದಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಅಪ್ಪು ಅಭಿಮಾನಿಗಳಿಗಾಗಿ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಪ್ಪು ನಿಧನದ ನಂತರ ಪ್ರತಿ ವರ್ಷ ಇಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳ ಸಾಗರವೇ ಬಂದಿದೆ, ನೋಡ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ದೀಪಿಕಾ. ಕಂಠೀರವ ಸ್ಟುಡಿಯೋದ ಮುಂಭಾಗದಿಂದಲೇ ಲೈವ್ನಲ್ಲಿದ್ದಾರೆ, ಅಪ್ಪು ಸಮಾಧಿಯ ಮುಂಭಾಗದಿಂದ. ದೀಪಿಕಾ, ಪ್ರತಿ ವರ್ಷವೂ ಕೂಡ ಅಪ್ಪು ನಿಧನದ ನಂತರ ಅವರ ಬರ್ತ್ಡೇಯನ್ನು ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಅವರನ್ನು ನೆನೆದು ಕಣ್ಣೀರಾಗ್ತಾರೆ. ಸೊ ಸದ್ಯ ಇವತ್ತು ಹೇಗಿದೆ? ಶರತ್, ನಾನು ಸದ್ಯಕ್ಕೆ ಕಂಠೀರವ ಸ್ಟುಡಿಯೋದಲ್ಲಿದ್ದೀನಿ. ಸೊ ನೀವು ಒಬ್ಸರ್ವ್ ಮಾಡ್ತಾ ಇರಬಹುದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಪ್ಪು ಅವರ ಬರ್ಡೇಯನ್ನ ಅಭಿಮಾನಿಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರೆ. ಅಪ್ಪು ಇಲ್ಲದೆ 5 ವರ್ಷ ಕಳೆದ್ರೂ ಕೂಡ ಅಭಿಮಾನಿಗಳು ಇವತ್ತಿಗೂ ಅಪ್ಪು ಇದ್ದಾರೆ, ನಮ್ಮ ಜೊತೆಗೆ ಅವರ ಸಿನಿಮಾಗಳಿದೆ ಅನ್ನೋದರ ಮೂಲಕ ಅವರು ಅಪ್ಪುವನ್ನ ನೆನೆಸ್ಕೊಳ್ತಾ ಇದ್ದಾರೆ. ಇನ್ನು ನೀವು ನೋಡ್ತಾ ಇರಬಹುದು, ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿ ಬಳಿ ಪಿಂಕ್ ಮತ್ತು ವೈಟ್ ಕಲರ್, ಪರ್ಪಲ್ ಕಲರ್ ಒಂದು ಹೂವಿನಿಂದ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಸಮಾಧಿ. ಇನ್ನು ಅಪ್ಪು ಸರ್ಗೆ ವೈಟ್ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟ, ಆ ಕಾರಣಕ್ಕಾಗಿ ಅದರಿಂದಲೇ ಜಾಸ್ತಿ ಅಲಂಕೃತ ಮಾಡಿರುವಂತದ್ದು. ನಿನ್ನೆ ಮಧ್ಯರಾತ್ರಿಯಿಂದಲೇ ಅಪ್ಪು ಅಭಿಮಾನಿಗಳು ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಸೊ ಅಭಿಮಾನಿಗಳು ಅಪ್ಪುವನ್ನ ಇವತ್ತಿಗೂ ಕೂಡ ನೆನೆಸ್ಕೊಂಡಿರುವಂತದ್ದು. 51ನೇ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಂಠೀರವ ಸ್ಟುಡಿಯೋದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನದಾನ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಇದೆಲ್ಲವೂ ಕೂಡ ಇಲ್ಲಿ ಸಾಮಾಜಿಕ ಕೆಲಸಗಳು ನಡೀತಾ ಇದೆ. ಸದ್ಯಕ್ಕೆ ಸಾಕಷ್ಟು ಅಭಿಮಾನಿಗಳು ನಮ್ಮ ಜೊತೆಗೆ ಇಲ್ಲಿ ನೆರೆದಿದ್ದಾರೆ, ಅವ್ರನ್ನ ಮಾತಾಡಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಮ್ಮದು ಗದಗ ಡಿಸ್ಟಿಕ್ಕು, ಯನಗಡ ತಾಲೂಕು, ಮುಷಿಗೇರಿಯಿಂದ ಬಂದಿರೋದು. ಅಪ್ಪು ಅಂದಾಗ ಏನು ನೆನಪಾಗುತ್ತೆ? ಅಪ್ಪು ಅಂದರೆ ನಮಗೆ ಸೆಲೆಬ್ರೇಷನ್ ಹಬ್ಬ. ಅಪ್ಪುಗೆ ಪಟಾಕಿ ಯಾವಂದೇ ಆಗಿರಲಿ ಹಚ್ಚೋ ನಾವಾಗಿರ್ಬೇಕು. ಅಪ್ಪು ಸರ್ ಇಲ್ಲ ಅನ್ನುವಂಥ ನೋವು ಎಷ್ಟು ಕಾಡುತ್ತೆ ಈ ಸಂದರ್ಭದಲ್ಲಿ? ತುಂಬ ಕಾಡುತ್ತೆ ಮೇಡಮ್, ಹೇಳೋಕ್ಕೆ ಮಾತೇ ಇಲ್ಲ. ಅವರು ಕಳ್ಕೊಂಡು ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸರ್, ಎಲ್ಲಿಂದ ಬಂದಿದ್ದೀರಾ? ನಾವು ಹೊಸಕೋಟೆಯಿಂದ ಬಂದಿದ್ದೀವಿ. ಸರ್, ಕ್ಷಣ ಯಾವ ಥರ ನೆನೆಸ್ಕೊತೀರಾ ನೀವು? ಹೆಂಗೆ ನೆನೆಸ್ಕೊತೀರಾ? ನೋಡಿದ್ರಲ್ಲ, ಇದಿಷ್ಟು ಅಭಿಮಾನಿಗಳ ಮಾತು. ಸೊ ನೀವು ನೋಡ್ತಾ ಇರಬಹುದು, ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಜಮಾಯಿಸ್ತಾ ಇದ್ದಾರೆ. ಅಪ್ಪು ಅವರ ಬರ್ಡೇ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಅವ್ರು ಇಲ್ಲದಿದ್ರೂ ಕೂಡ ಅಷ್ಟೇ ಸಂಭ್ರಮದಿಂದ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಶರತ್, ಥ್ಯಾಂಕ್ ಯು ದೀಪಿಕಾ ಡೀಟೇಲ್ಸ್ಗಾಗಿ.